Hi everyone, welcome to my channel once again. I'm Ravi Kumar. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾವೀಗ 4 ಇಯರ್ ಸೀರೀಸ್ ನ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಇದೀವಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಮಾಡುವಂತ ಪ್ರಾಬ್ಲಮ್ ನಿಮ್ಗೆ ಅನ್ಸಿರ್ಬೋದು ಸರ್ ಇಷ್ಟು ದೊಡ್ಡ ಪ್ರಾಬ್ಲಮ್ ನಾವು ಮಾಡ್ಬೇಕಾ ಅಂತ. ಸೊ ಆಲ್ಮೋಸ್ಟ್ ಇಟ್ ಟುಕ್ ಮಿ ಅರೌಂಡ್ 25 minutes. ಸೊ ಆಲ್ಮೋಸ್ಟ್ ಬಟ್ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಆ 25 minutes ನೀವು ಆರಾಮ ಒಂದು 10 minutes ಅಲ್ಲಿ ಮಾಡ್ತೀರಾ. ನಾನ್ ಸ್ವಲ್ಪ ಸ್ಲೋ ಆಗಿ ಮಾಡಿದ್ದೀನಿ ಯಾಕಂದ್ರೆ ಅರ್ಥ ಆಗ್ಲಿ ಅಂತ ಹೇಳಿ. ಹೋಪ್ ಯು ಅಂಡರ್ಸ್ಟುಡ್ ದಟ್ ಪ್ರಾಬ್ಲಮ್. ಸೊ ಅರ್ಥ ಆಗಿರೋದ್ರ ಪರವಾಗಿಲ್ಲ. ನೀವು ಇದರಲ್ಲಿ ಏನೇನು ಎಕ್ಸ್‌ಪ್ರೆಸ್ ಮಾಡ್ಬೋದು ಎಕ್ಸಾಮ್ ಬರಿಬೇಕಾದ್ರೆ ಅಟ್‌ಲೀಸ್ಟ್ ನೀವು ಬರಿಬೇಕಾಗಿರುವಂತಹ ಫಾರ್ಮುಲಾಗಳೇನೇನು ಅದನ್ನಾದ್ರೂ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಯು ಮೇ ಥಿಂಕ್ ದಟ್ ಸರ್ ಹ್ಯಾಂಡ್ ಬುಕ್ ಇರುತ್ತಂತೆ. ಬಟ್ ನೆನ್ಪಿಟ್ಕೊಳ್ಳಿ, ಹ್ಯಾಂಡ್ ಬುಕ್ ಅಲ್ಲಿ 4 ಇಯರ್ ಸೀರೀಸ್‌ನ ಫಾರ್ಮುಲಾಗಳನ್ನ ಚೆಕ್ ಮಾಡಿದೀನಿ. ಅಂತಹ ಫಾರ್ಮುಲಾಗಳೇನು ಕೊಟ್ಟಿಲ್ಲ. ಓಕೆನಾ? ಸೊ ಹಾಗಾದ್ರೆ ಇವತ್ತಿನ ನಾವು ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತಾ ಇದೀನಿ. ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡನು. ಇದ್ರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋ ಪ್ರಾಬ್ಲಮ್ ಯಾವ್ದಪ್ಪ ಅಂತಂದ್ರೆ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಟ್ ಸೊ what in the 4 year series represent e power minus ax in the defined in the interval -5 to +5. ಸೊ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಒಂದು ರೀತಿ ಏನ್ ಮಾಡಿ ನೀವು ಎಂಜಾಯ್ ಮಾಡ್ತಾ ಸಾಲ್ವ್ ಮಾಡ್ಬೋದು ಇಂಥ ಪ್ರಾಬ್ಲಮ್ಸ್ ನ. ಯಾಕೆ ಹೇಳ್ತೀನಿ ಎಂಜಾಯ್ ಮಾಡ್ತಾ ಅಂತಂದ್ರೆ ನೀವು ಎಂಜಾಯ್ ಮಾಡ್ಲಿಲ್ಲ ಅಂತಂದ್ರೆ ಪ್ರಾಬ್ಲಮ್ಸ್ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾವು ಸೊಲ್ಯೂಷನ್ ಮಾಡ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ವಾಟ್ ವಿ ನೀಡ್ ಟು ಡೂ ಏನ್ ಮಾಡಬೇಕು. So we have to check the given problem or given function is even or odd. So the given function f of x is nothing but what? E power minus ax. E power minus ax. So ಏನ್ ಮಾಡೋಣ, replace x by the value minus x ನ ಹಾಕ್ತೀನಿ. ಸೊ x ಜಾಗದಲ್ಲಿ minus x ಹಾಕಿದಾಗ ಏನಾಗುತ್ತೆ, f of the value minus x is equal to e to the power minus a x ಜಾಗ ಏನಾಗ್ತಾ ಇದ್ದೀನಿ minus x ಹಾಕ್ತಾ ಇದ್ದೀನಿ. ಸೊ ವಾಟ್ ಯು ಆರ್ ಗೆಟಿಂಗ್ ಇಟ್ ಆಸ್ minus into minus plus ಆಯ್ತು. ನಿಮ್ಗೆ ಏನ್ ಬರ್ತಾ ಇದೆ, x ವ್ಯಾಲ್ಯೂ ಬರ್ತಾ ಇದೆ. So that means what we can understand from this one, ಇಲ್ಲಿ f of minus x is not equal to f of x also and is not equal to ಅಥವಾ r ಅಂತ ಬರೀಬಹುದು. It is not equal to f of the value minus x also. That means what we can conclude, it is neither even nor odd. ಸೊ ನೇನೋ ಅಂತ ಬರಿತೀನಿ. ಸೊ ನೀವು ಫುಲ್ ಫಾರ್ಮ್ ಅಲ್ಲಿ ಬರೀರಿ. ಇಟ್ ಇಸ್ ನೈದರ್ ಇವನ್ ನಾರ್ ಆಡ್. ಸೊ ನೈದರ್ ಇವನ್ ನಾರ್ ಆಡ್ ಆಯ್ತು ಅಂದ್ರೆ ನಾವು ಯಾವ ತರ ಮಾಡಬೇಕು, ಫಸ್ಟ್ ಆಫ್ ಆಲ್ ವಿಲ್ ಡಿಫೈನ್ ದ 4 ಇಯರ್ ಸೀರೀಸ್ ಎಕ್ಸ್ಪ್ರೆಷನ್. ಸೊ ನಿಮ್ಗೆಲ್ಲ ಗೊತ್ತಿದೆ ಫಾರ್ಮುಲಾ ಬರೆಯೋದು. ಸೊ 4 ಇಯರ್ ಸೀರೀಸ್ ಫಂಕ್ಷನ್ ಬರೀರಿ. ದ ಗಿವನ್ 4 ಇಯರ್ ಸೀರೀಸ್ ನಮ್ಗೆ ಏನು ಫಾರ್ಮುಲಾ ಬೇಕಾಗಿರೋದು, ದಟ್ ಈಸ್ ವಿ ಹ್ಯಾವ್ ಟು ಫೈಂಡ್ ದ ಫಸ್ಟ್ ಕೋಎಫಿಷಿಯಂಟ್ a0/2 ಪ್ಲಸ್ ಸಿಗ್ಮಾ ಬರ್ಕೋತೀನಿ. ಪ್ಲಸ್ ಈ ಸಿಗ್ಮಾನ ನನಗೆ ಒಬ್ಬ ಸ್ಟೂಡೆಂಟ್ ಹೇಳಿದ್ರು, ಸರ್ ನಮಗೆ ಸಮೇಶನ್ ಅಂತ ಹೇಳ್ತಾರೆ, ಸಮೇಶನ್ ಅಂತ ಕೂಡ ಹೇಳ್ಬೋದು, ತೊಂದರೆ ಇಲ್ಲ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಸಮೇಶನ್ ಆಲ್ಸೋ. ನೀವು ಅದಕ್ಕೋಸ್ಕರನೇ ಸರ್ ತಪ್ಪು ಹೇಳ್ತಾ ಇದ್ದಾರೆ ಅಂತ ನನ್ನ ಬಗ್ಗೆ ನೀವು ತಪ್ಪಾಗಿ ಕೇಳಬೇಕಾಗಿಲ್ಲ. ಸೊ ದಿಸ್ ಈಸ್ ಅಗೇನ್ ವಾಟ್ ವಿಲ್ ಗೆಟ್, ಎ ಏನ್ ಬರುತ್ತೆ, ಇಲ್ಲೇನ್ ಬರುತ್ತೆ, ಬಿ ಏನ್ ಬರುತ್ತೆ. ಸೊ ಏನ್ ಪಕ್ಕ ಏನ್ ಬರ್ತೈತೆ, ವಿಲ್ ಗೆಟ್ ದಟ್ ಎ ಕಾಸ್ ಎನ್ ಎಕ್ಸ್ ಬರ್ತೈತೆ. ಇಲ್ಲೆಲ್ಲ ನಿಮ್ಗೆ ಗೊತ್ತಿದೆ ಏನ್ ಬರುತ್ತೆ, ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಬರುತ್ತೆ. ಈಗ ನಮ್ಮ ಇಂಟೆನ್ಷನ್ ಏನು, ಸೊ ದಿಸ್ ಇಸ್ ವಿ ಕ್ಯಾನ್ ಕಾಲ್ ಇಕ್ವೇಷನ್ ನಂಬರ್ 1 ಅಂತ ಕರಿತೀನಿ. ನೌ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ವಿಚ್ ಒನ್. ಫಸ್ಟ್ ನಾವೇನ್ ಮಾಡಬೇಕು, ಎ ನಾಟ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಎ ನಾಟ್ ವ್ಯಾಲ್ಯೂ, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎ ನಾಟ್, ಸಿನ್ಸ್ ಇಟ್ ಇಸ್ ನೈದರ್ ಈವನ್ ನಾರ್ ಆಡ್. ಸೊ ಹಾಗಾಗಿ 1/π, ಸೊ -π to +π ಹಾಕೊಂಡೇ ಬೇಕಾಗುತ್ತೆ. ಸೊ ಇಲ್ಲಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ನ ಬರ್ಕೋತೀನಿ, ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಎ ನಾಟ್. ಹಾಗಾದ್ರೆ ಏನ್ ಮಾಡೋಣ, 1/π ಬರ್ಕೋಣ. ಸೊ ಕೊಟ್ಟಿರುವಂತ ಫಂಕ್ಷನ್ ಇಲ್ಲಿ ಬರ್ಕೋಬೇಕು. -π to +π ಇದೆ. ಕೊಟ್ಟಿರುವಂತಹ ಫಂಕ್ಷನ್ ಏನು, ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಆಗ ಏನ್ ಬರೀಬೇಕು ನಾನೀಗ, ವಿ ಹ್ಯಾವ್ ಟು ರೈಟ್ ಅವ್ರು ಕೊಟ್ಟಿರುವಂತಹ ಫಂಕ್ಷನ್ ಬರೀಬೇಕಾಗುತ್ತೆ. ಏನ್ ಕೊಟ್ಟಿರುವಂತಹ ಫಂಕ್ಷನ್, ಇ ಟು ದಿ ಪವರ್ ಮೈನಸ್ ಎ ಎಕ್ಸ್ ಇಂಟು ಡಿ ಎಕ್ಸ್ ನ ಬರ್ಕೋತಾ ಇದೀನಿ. ಇದನ್ನ ಇಂಟೆಗ್ರೇಟ್ ಮಾಡ. ಈಗ ಇದನ್ನ ಇಂಟೆಗ್ರೇಟ್ ಮಾಡಿದ್ರೆ 1/π ವ್ಯಾಲ್ಯೂ ಅಲ್ಲೇ ಇರುತ್ತೆ. ಸೊ ವಿ ನೋ ದಟ್. ಸೊ ಇದು ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಸ್ಟೆಪ್ ಅಲ್ಲಿ ಕೂಡ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಸೊ ಇ ಟು ದಿ ಪವರ್ ಮೈನಸ್ ಎ ಎಕ್ಸ್ ಇಂಟು ಡಿ ಎಕ್ಸ್ ಗೆ ಫಾರ್ಮುಲಾ ಬಂದು ಇ ಟು ದಿ ಪವರ್ ಮೈನಸ್ ಎ ಎಕ್ಸ್ ಮೇಲೆ ಬರಿತೀನಿ, ಕೆಳಗಡೆ ಮೈನಸ್ ಎ ನ ಬರಿಬೇಕಾಗುತ್ತೆ. ಸೊ ಈ ತರ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಇ ಟು ದಿ ಪವರ್ ಮೈನಸ್ ಎ ಎಕ್ಸ್. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಇ ಟು ದಿ ಪವರ್ ಮೈನಸ್ ಎ ಎಕ್ಸ್ ಓಲ್ ಡಿವೈಡೆಡ್ ಬೈ ಮೈನಸ್ ಎ, ಎಲ್ಲಿಂದ ಎಲ್ಲಿಗೆ, ಫ್ರಮ್ -π to +π. ಸೊ ಈಗ ಏನ್ ಮಾಡೋಣ, ವಿ ಹ್ಯಾವ್ ಟು ಅಪ್ಲೈ ದ ಲಿಮಿಟ್ ಫಾರ್ ದಿಸ್ ಒನ್. ಲಿಮಿಟ್ ಅಪ್ಲೈ ಮಾಡಿದ್ದೆ ಆದ್ರೆ 1/π ಆಚೆ ಇದೆ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬಹುದು, ಈ ಮೈನಸ್ ಎ ಇದೆಲ್ಲ ಕಾನ್ಸ್ಟೆಂಟ್ ಅದನ್ನ ಆಚೆ ತಗೊಂಡ್ಬಿಡ್ತೀನಿ. ಸೊ ಐ ವಿಲ್ ರೈಟ್ ದಿಸ್ ಒನ್ ಆಸ್ ಮೈನಸ್ ಎ ಆಚೆ ಬರ್ಕೋತೀನಿ. ಓಕೆನಾ? ಹಾಗಾದ್ರೆ ಉಳಿದಿದ್ದೆ ನನಗೆ ಮೈನಸ್ ಇ ಪವರ್ ಮೈನಸ್ ಎ ಎಕ್ಸ್ ಮಾತ್ರ. ಡೈರೆಕ್ಟ್ ಅಪ್ಲೈ ಮಾಡ್ತೀನಿ. ಇ ಟು ಮೈನಸ್ ಎ ಪೈ ಮತ್ತೆ ಮೈನಸ್ ಹಾಕಿ ಲೋಯರ್ ಲಿಮಿಟ್ ಅಪ್ಲೈ ಮಾಡಬೇಕು. ಮೈನಸ್ ಎ ಎಕ್ಸ್ ಜಾಗದಲ್ಲಿ -π. ಓಕೆನಾ? ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ದೆ ಆದ್ರೆ ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ 1/π ಬರ್ಕೋತೀನಿ.
ಸೊ ಈಗ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅದಕ್ಕೆ ಇದನ್ನೇನ್ ಮಾಡ್ತೀನಿ, ಫಸ್ಟ್ ಬರ್ಕೋತೀನಿ. ಸೊ ಅಥವಾ ನೀವು ಬೇಕಾದ್ರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಕೊಡ್ತೀನಿ. ಮೈನಸ್ ಇ ಟು ದಿ ಪವರ್ ಏನಾಗುತ್ತೆ, ಇದು ಪ್ಲಸ್ ಆಗುತ್ತೆ. ಇಟ್ ಇಸ್ ಅ ಪ್ಲಸ್ ಎ ಪೈ. ಸೊ ಈ ತರ ಇರೋದ್ರಿಂದ ನಾನೇನ್ ಮಾಡ್ತೀನಿ, ಇದ್ರೊಂದು ನೆಗೆಟಿವ್ ನ ಆಚೆ ತೆಗಿತೀನಿ. ಯಾಕೆ ಅಂತ ಹೇಳ್ತೀನಿ ಮತ್ತೆ ನಾನು. ಒಂದು ನೆಗೆಟಿವ್ ನ ಆಚೆ ತೆಗೆದ್ರೆ ವಾಟ್ ಯು ವಿಲ್ ಗೆಟ್. ಸೊ ಒಂದು ನೆಗೆಟಿವ್ ಆಚೆ ತೆಗೆದ್ರೆ ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇರೋದು ಪ್ಲಸ್ ಆಗುತ್ತೆ. ದಿಸ್ ವಿಲ್ ಬಿಕಮ್ 1/π ಎ ಇ ಟು ದಿ ಪವರ್ ಪೈ ಎ ಪೈ ಅಥವಾ ಪೈ ಎ ಮೈನಸ್ ಇ ಟು ದಿ ಪವರ್ ಮೈನಸ್ ಪೈ ಎ. ಸೊ ಏನ್ ಇಂಡಿಕೇಟ್ ಮಾಡುತ್ತೆ ಇದು? ಸೊ ದಿಸ್ ಇಸ್ ಆಕ್ಚುಲಿ ಯು ಕ್ಯಾನ್ ಚೆಕ್ ವಿತ್ ಅವರ್ ಕೋಪೈಲಟ್. ನಾ ಇಲ್ಲಿ ಟೈಪ್ ಮಾಡಿದ್ ನೋಡಿ. ಸೈನ್ ಆಫ್ ದಿ ಹೈಪರ್ಬೋಲಿಕ್ ಫಂಕ್ಷನ್ ನೀವು ಟೈಪ್ ಮಾಡಿದೆ ಆದ್ರೆ ಸೈನ್ ಎಚ್ ಎಕ್ಸ್ ಗೆ ಫಾರ್ಮುಲಾ ಬಂದು ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ. ಅಂದ್ರೆ ನನಗೆ ಇಲ್ಲಿ ನೋಡಿದಾಗ ಈ ಒಂದು ಸೈನ್ ಎಚ್ ಎಕ್ಸ್ ಫಾರ್ಮುಲಾ ಹೈಪರ್ಬೋಲಿಕ್ ಫಂಕ್ಷನ್ಗೆ ಮತ್ತೆ ಇಲ್ಲಿ ಬಂದಿರುವಂತದ್ದು ಕಂಪೇರ್ ಮಾಡಿದ್ರೆ ಎಕ್ಸ್ ಜಾಗದಲ್ಲಿ ನನಗೆ ಪೈ ಎ ಇದೆ, ಬಟ್ ಡಿನಾಮಿನೇಟರ್ 2 ಇಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಐ ವಿಲ್ ಮಲ್ಟಿಪ್ಲೈ ಡಿವೈಡೆಡ್ ಬೈ 2 ಒಂದು ಮಾಡ್ಕೊಂಡು ಇಲ್ಲೊಂದು ಮಲ್ಟಿಪ್ಲೈ ಬೈ 2 ಮಾಡ್ತೀನಿ. ಸೊ ದಟ್ ಮೀನ್ಸ್ 2/π ಎ ಇಲ್ಲೊಂದು 2 ಮಾಡಿ. ಹಾಗಾದ್ರೆ ಇದು ಯಾವ ಎಕ್ಸ್ಪ್ರೆಷನ್ ಕೊಡುತ್ತೆ? ನೌ ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್ 2/π ಎ ಇಂಟು ಸೈನ್ ಆಫ್ ದಿ ವ್ಯಾಲ್ಯೂ ಹೈಪರ್ಬೋಲಿಕ್ ಫಂಕ್ಷನ್ ಆಫ್ ಪೈ ಎ. ಸೊ ಹಾಗಾದ್ರೆ ಏನಂತ ಬರೀಬಹುದು, ನಾನು ಇದನ್ನ 2 ಸೈನ್ ಹೈಪರ್ಬೋಲಿಕ್ ಫಂಕ್ಷನ್ ಎ ಪೈ ಅಥವಾ ಪೈ ಎ ಡಿವೈಡೆಡ್ ಬೈ ಪೈ ಎ. ಸೊ ದಿಸ್ ಇಸ್ ವಾಟ್ ಆಕ್ಚುಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ನನಗೆ ಎ ನಾಟ್ ಇದೆ. ಕರೆಕ್ಟಾ? ಏನಿದೆ? ಎ ನಾಟ್ ಇದೆ. ಸೊ ಈ 2 ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೆ ಆದ್ರೆ ಎ ನಾಟ್ ಬೈ 2 ಇಸ್ ಈಕ್ವಲ್ ಟು ಸೈನ್ ಆಫ್ ದಿ ಫಂಕ್ಷನ್ ಹೈಪರ್ಬೋಲಿಕ್ ಫಂಕ್ಷನ್ ಪೈ ಎ ಡಿವೈಡೆಡ್ ಬೈ ಪೈ ಎ. So this is what we got the value of which one? This is the a naught by 2 value. ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದೆ ಅನಿಸ್ತಾ ಇರುತ್ತೆ ನಿಮಗೆ. ನಾನು ಸಿಂಪಲ್ ಆಗಿ ಹೇಳ್ತಾ ಇದೀನಿ ಸರ್, ನಿಮಗೆ ಸಿಂಪಲ್ ಸರ್, ನಮಗ್ ಸ್ವಲ್ಪ ಕಷ್ಟ ಅಂತ. ಬಟ್ ಒಂದು ಕಂಟಿನ್ಯೂಸ್ ಆಗಿ ಒಂದು ಸತತವಾದ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಅಂತ ಕಷ್ಟದ್ದಲ್ಲ ಇದು. ಓಕೆನಾ? ಸೊ ನಾನು ಕೊಡ್ತಾ ಇರುವಂತಹ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ವಿಚ್ ಒನ್ ವಿ ಹ್ಯಾವ್ ಟು. ಯಾವ್ದಕ್ಕೆ ಹೋಗ್ಬೇಕಪ್ಪ ಈಗ ಅಂತಂದ್ರೆ, ನಾವೀಗ ಎ ಯನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಎ ಯನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ಲೆಟ್ ಮಿ ಎಕ್ಸ್ಪ್ಲೈನ್. ವಿಲ್ ಗೋ ಫಾರ್ ಎ ನಾಟ್ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎ ಎನ್ ಹಾಗಾದ್ರೆ? ಸೊ ಎ ಎನ್ ಇಸ್ ಡಿಫೈನ್ಡ್ ಆಸ್ ಎ ಎನ್ ಇಸ್ ಈಕ್ವಲ್ ಟು 1/π ಸೇಮ್ ಇರುತ್ತೆ, ಮೈನಸ್ ಪೈ ಟು ಪ್ಲಸ್ ಪೈ ಕೂಡ ಸೇಮ್ ಇರುತ್ತೆ. ಹಾಗಾದ್ರೆ ಒಳಗಡೆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಬರುತ್ತೆ. ಸೊ ಪಕ್ಕದಲ್ಲಿ ಏನ್ ಸರ್ ಬರುತ್ತೆ? ವಿಲ್ ಗೆಟ್ ದಿಸ್ ಒನ್ ಆಸ್ ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ದಿಸ್ ದ ಫಾರ್ಮುಲಾ ವಿ ಆರ್ ಯೂಸಿಂಗ್. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ನಮ್ಗೆ ಕೊಟ್ಟಿರುವಂತದ್ದು 1/π ದಟ್ ಈಸ್ ಮೈನಸ್ ಪೈ ಟು ಪ್ಲಸ್ ಪೈ ಹಾಕೋತೀನಿ. ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ನಮಗೆ? ಇ ಟು ದಿ ಪವರ್ ಮೈನಸ್ ಎ ಎಕ್ಸ್ ಕೊಟ್ಟಿದ್ದಾರೆ. ಇಲ್ಲೇನಿದೆ ನಮ್ಮ ಪಕ್ಕದಲ್ಲಿ ಕಾಸ್ ಎನ್ ಎಕ್ಸ್ ಇದೆ, ಪಕ್ಕದಲ್ಲಿ ಏನು ಡಿ ಎಕ್ಸ್. ಸೊ ಇದು ಆಕ್ಚುಲಿ ವಿ ಕ್ಯಾನ್ ಸಿ ದಿಸ್ ಒನ್. ನಿಮ್ಗೆ ಇದು ಆಕ್ಚುಲಿ ಫಾರ್ಮುಲಾ ಕೊಟ್ಟಿದ್ದೀನಿ, ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದೀನಿ. ನೀವು ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಏನಪ್ಪಾ ಅಂತಂದ್ರೆ ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ ಇ ಪವರ್ ಎ ಎಕ್ಸ್ ಇಂಟು ಕಾಸ್ ಬಿ ಎಕ್ಸ್ ಅಂತ. ಈ ತರ ಬಂದಾಗ ಇ ಪವರ್ ಎ ಎಕ್ಸ್ ಫಸ್ಟ್ ಬರಿಬೇಕು, ಡಿನಾಮಿನೇಟರ್ ಅಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರಿಬೇಕು, ಮತ್ತೆ ಒಳಗಡೆಗೆ ಸೊ ಫಸ್ಟ್ ಎ ಬರ್ಕೋತೀನಿ. ಸೊ ಫಸ್ಟ್ ಎ ಬರ್ಕೊಂಡು ಎ ಕಾಸ್ ಬಿ ಎಕ್ಸ್ ಪ್ಲಸ್ ಮತ್ತೆ ಇಲ್ಲೇನು ಬರುತ್ತೆ, ಬಿ ಬರ್ತಿದೆ ಸಿ ಸೈನ್ ಬಿ ಎಕ್ಸ್ ಅಂತ ಬರುತ್ತೆ. ಸೊ ದಿಸ್ ಇಸ್ ವಾಟ್ ದ ಫಾರ್ಮುಲಾ. ಯಾವ್ದಕ್ಕೆ? ಇ ಪವರ್ ಎ ಎಕ್ಸ್. ಇದು ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ದ ಫಾರ್ಮುಲಾ. ಮತ್ತೆ ಇದು ಪ್ಲಸ್ ಬರುತ್ತೆ. ಯಾವಾಗಲೂ ಏನ್ ಬರುತ್ತೆ? ಪ್ಲಸ್ ಬರುತ್ತೆ. ಈಗ ಇದೇ ಫಾರ್ಮುಲಾ ನಾನು ಈಗ ಯೂಸ್ ಮಾಡ್ತೀನಿ. ಇಲ್ಲಿ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೊ ವಾಟ್ ಐ ವಿಲ್ ಗೆಟ್ ಇಯರ್ 1/π ಹಂಗೆ ಇರುತ್ತೆ. ಇಲ್ಲಿ ನಾನೀಗ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಯು ವಿಲ್ ಗೆಟ್ ದಿಸ್ ಒನ್ ಇ ಪವರ್ ಮೈನಸ್ ಎ ಎಕ್ಸ್ ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನಿದೆ? ಏನೇ ಇದೆ. ಸೊ ಐ ವಿಲ್ ರೈಟ್ ದಟ್ ಎ ಸ್ಕ್ವೇರ್. ಬಟ್ ಬಿ ವ್ಯಾಲ್ಯೂ ಏನಿದೆ? ಎನ್ ಇದೆ. ಸೊ ಎನ್ ಇರೋದ್ರಿಂದ ಪ್ಲಸ್ ಎನ್ ಸ್ಕ್ವೇರ್ ಅಂತ ಬರುತ್ತೆ. ಮತ್ತೆ ಒಳಗಡೆ ಯಾವ ಟರ್ಮ್ ಬರುತ್ತೆ ಅಂತ ನೋಡೋಣ. ಸೊ ಒಳಗಡೆ ಬರುವಂತ ಟರ್ಮ್ ಏನಪ್ಪಾ ಅಂತಂದ್ರೆ, ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಟ್ ಮೈನಸ್ ಎ ದ ವ್ಯಾಲ್ಯೂ ಕಾಸ್ ಬಿ ಎಕ್ಸ್ ಅಂದ್ರೆ ಏನು? ಮೈನಸ್ ಎ ಕಾಸ್ ಎನ್ ಎಕ್ಸ್ ಪ್ಲಸ್ ಬಿ ಅಂದ್ರೆ ಏನು? ಎನ್. ಸೊ ಇಲ್ಲಿ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್. ಸೊ ದಿಸ್ ಇಸ್ ವಾಟ್ ದ ಎಕ್ಸ್ಪ್ರೆಷನ್ ವಿಲ್ ಗೆಟ್. ಇದೆಲ್ಲಿಂದ ಎಲ್ಲಿಗೆ? ಮೈನಸ್ ಪೈ ಟು ಪ್ಲಸ್ ಪೈ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಒನ್. ಯಾವ ತರ ಬಂತು? ಮೈನಸ್ ಎ ಕಾಸ್ ಎನ್ ಎಕ್ಸ್ ಪ್ಲಸ್ ಎನ್ ಇಂಟು ಸೈನ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಬಿಕಾಸ್ ಇನ್ ದ ಪ್ಲೇಸ್ ಆಫ್ ಬಿ ಎನ್ ಇದೆ ನಮಗೆ. ಇದು ಎಕ್ಸ್ಪ್ರೆಷನ್. ಈಗ ಇದಕ್ಕೆ ಏನ್ ಮಾಡ್ಬೇಕು? ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ನ ಹಾಕ್ಬೇಕು.
ಇದಕ್ಕೆ ಅಪ್ಪರ್ ಲಿಮಿಟ್ ಮತ್ತೆ ಲೋಯರ್ ಲಿಮಿಟ್ ಹಾಕಿದ್ರೆ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇದೆಯಲ್ಲ, ಇದು ಹೆಂಗಿದ್ರು ಕಾನ್ಸ್ಟೆಂಟ್ ಇರೋದ್ರಿಂದ ನಿಮ್ಗೆ ವಿಜುವಲ್ ಆಗಿ ಈಸಿ ಆಗ್ಲಿ ಅಂತೇಳಿ ಡೈರೆಕ್ಟ್ ಆಗಿ ಒಂಥರ ಇಲ್ಲಿ ಸಪರೇಟ್ ಆಗಿ ಬರ್ಕೊಂಡ್ಬಿಡ್ತೀನಿ. ಏನಂತ ಬರ್ಕೋತೀನಿ, 1/π ಆಫ್ ದ ವ್ಯಾಲ್ಯೂ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಚೆ ಬರ್ಕೊಂಡೆ. ದಟ್ ಈಸ್ ಬಿ ಸ್ಕ್ವೇರ್ ಇನ್ ದ ಸೆನ್ಸ್ ವಿಚ್ ಒನ್, ದಟ್ ಈಸ್ ಎನ್ ಸ್ಕ್ವೇರ್. ಕರೆಕ್ಟಾ? ಎ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್. ಈಗ ನಾನೇನ್ ಮಾಡ್ತೀನಿ ನೋಡಿ, ಇದಕ್ಕೆ ಇಷ್ಟಕ್ಕೆ ಅಪ್ಪರ್ ಲಿಮಿಟ್ ಹಾಕ್ತೀನಿ, ಮೈನಸ್ ಇಷ್ಟಕ್ಕೆ ನಾನೇನ್ ಮಾಡ್ತೀನಿ ಲೋಯರ್ ಲಿಮಿಟ್ ಕೂಡ ಹಾಕ್ತೀನಿ. ಓಕೆನಾ? ಸೊ ಐ ಹ್ಯಾವ್ ಟು ಪುಟ್ ದಟ್ ಅಪ್ಪರ್ ಲಿಮಿಟ್ ಅಂಡ್ ಲೋಯರ್ ಲಿಮಿಟ್. ಇದನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ನೋಡಿ. ಸೊ ಈಗ ಅಪ್ಪರ್ ಲಿಮಿಟ್ ಹಾಕ್ತೀನಿ. ಏನಾಯ್ತು ಅಪ್ಪರ್ ಲಿಮಿಟ್? ಎಕ್ಸ್ಟ್ರಾ ಏನ್ ಹಾಕ್ಬೇಕು? ಪೈ ಹಾಕ್ಬೇಕು. ಕರೆಕ್ಟಾ? ಇ ಪವರ್ ಮೈನಸ್ ಎ ಪೈ ಒಳಗಡೆ ಬಂದಾಗ ಮೈನಸ್ ಎ, ಸೊ ಐ ರೈಟ್ ದಿಸ್ ಒನ್ ಮೈನಸ್ ಎ ಕಾಸ್ ಎನ್ ಪೈ. ಕರೆಕ್ಟಾ? ಇಲ್ಲೊಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ. ಹೆಂಗಿದ್ರು ಇದು ಸೈನ್ ಎನ್ ಪೈ ಝೀರೋನೇ ಆಗೋದ್ರಿಂದ ನನಗೆ ಇದನ್ನ ಬರೆಯೋದೇ ಬೇಕಾಗಿಲ್ಲ. ಓಕೆನಾ? ಸೊ ಇದು ಯಾವಾಗ ಬರ್ತಾ ಇರುವಂತದ್ದು? ಅಪ್ಪರ್ ಲಿಮಿಟ್ ಹಾಕಿದಾಗ ಬರ್ತಾ ಇರುವಂತಹ ವ್ಯಾಲ್ಯೂ. ಸೊ ಇಷ್ಟುನು. ಸೊ ಇದನ್ನ ಹೆಂಗ್ ಇಂಡಿಕೇಟ್ ಮಾಡ್ತೀನಿ ಅಂತಂದ್ರೆ, ಐ ವಿಲ್ ರೈಟ್ ಇನ್ ಸಮ್ ಅದರ್ ಇದು ಬರಿತೀನಿ. ಈ ಒಳಗಡೆದಕ್ಕೆ ಏನ್ ಮಾಡೋಣ ನೋಡಿ, ತೊಂದರೆ ಇಲ್ಲ. ಇದು ಡೈರೆಕ್ಟ್ ನಾನು 0 ಬರ್ದ್ಬಿಟ್ಟಿದ್ದೀನಿ. ಸೊ ಅದು ಒಳ್ಳೇದೇನೆ ಬರೆಯುವಂಥದ್ದು. ಈಗ ಇದಕ್ಕೆ ಏನ್ ಮಾಡ್ತೀನಿ, ಐ ವಿಲ್ ಪುಟ್ ದ ಸಮ್ ಅದರ್ ಕಲರ್. ನೀವು ಇಲ್ಲ ಇದೇ ತರ ಬರೀತೀನಿ ನೋಡಿ. ಇದು ಅಪ್ಪರ್ ಲಿಮಿಟ್ ಹಾಕಿರೋದು, ಮೈನಸ್ ಲೋಯರ್ ಲಿಮಿಟ್ ಹಾಕೋದು ಇಲ್ಲಿ ಬರಿತೀನಿ. ಮತ್ತೆ ಏನು, ಮೈನಸ್ ಪೈ ಇದೆ, ಇ ಟು ದಿ ಪವರ್ ಮೈನಸ್ ಎ ಪೈ ಜಾಗದಲ್ಲಿ ಎಕ್ಸ್ ಜಾಗದಲ್ಲಿ ಮೈನಸ್ ಪೈ ಹಾಕ್ತೀನಿ. ಇನ್ನು ಒಳಗಡೆ ಬಂದಾಗ ಮೈನಸ್ ಎ ಕಾಸ್ ಎನ್ ಪೈ. ಸೊ ಮೈನಸ್ ಎ ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಇಂಟು ಮೈನಸ್ ಪೈ. ಸೊ ಇದು ಹಿಂಗೆ ಬರ್ಕೊಳ್ಳಿ. ಯಾಕೆಂದ್ರೆ ಈ ಸೈನ್ ಟರ್ಮ್ ಹೆಂಗಿದ್ರು ನೀವು ಪೈ ಹಾಕಿದ್ರೆ ಅಥವಾ ಮೈನಸ್ ಪೈ ಝೀರೋನೇ ಆಗುತ್ತೆ. ಆಗ ನಾನು ಉಳಿದಿರುವಂತ ಟರ್ಮ್ ನ ಡೀಟೇಲ್ ಆಗಿ ಬರ್ಕೋತೀನಿ ನೋಡಿ, ಯಾವ ತರ ಬರ್ಕೋತೀನಿ ಅಂತೇಳಿ. ಇಟ್ ಇಸ್ ವೆರಿ ಕ್ಲಿಯರ್. ಸೊ 1/π ಇಂಟು ಎ ಸ್ಕ್ವಯರ್ ಪ್ಲಸ್ ಎನ್ ಸ್ಕ್ವಯರ್ ಬರ್ಕೊಂಡೆ. ಈಗ ಒಳಗಡೆ ನೋಡಿದಾಗ ಇಲ್ಲಿ ಏನಿದೆ, ನನಗೆ ಇ ಟು ದಿ ಪವರ್ ಮೈನಸ್ ಎ ಪೈ ಇದೆ. ಇಲ್ಲಿ ನನಗೆ ಮೈನಸ್ ಎ ಇದೆ ಒಳಗಡೆ. ಸೊ ದಟ್ ಇಸ್ ವಾಟ್ ಮೈನಸ್ ಎ ಇದೆ. ಬಟ್ ಕಾಸ್ ಎನ್ ಪೈ ನಿಮ್ಗೆ ಗೊತ್ತಿದೆ ಏನ್ ವ್ಯಾಲ್ಯೂ, -1 ಹೋಲ್ ಟು ದಿ ಪವರ್ ಎನ್. ಇದು ಒನ್ ಟರ್ಮ್. ಅದು ಇದೇನಿದು ಅಪ್ಪರ್ ಲಿಮಿಟ್ ನ ಹಾಕಿದಾಗ ಬಂದಿರುವಂತದ್ದು. ಮೈನಸ್ ಲೋವರ್ ಲಿಮಿಟ್ ಹಾಕಿದಾಗ ಬಂದಿರುವಂತದ್ದು ಏನೋ ಅದನ್ನ ಬರ್ಕೋತೀವಿ. ಇ ಟು ದಿ ಪವರ್ ನೋಡಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇ ಟು ದಿ ಪವರ್ ಎ ಪೈ ಆಗುತ್ತೆ. ಇಲ್ಲೊಂದು ಮೈನಸ್ ಇದೆ. ಸೊ ಅದನ್ನ ಹಂಗೆ ಬರ್ಕೋತೀನಿ. ಮೈನಸ್ ಎ, ಸೊ ದಟ್ ಈಸ್ ವಾಟ್ ಮೈನಸ್ ಎ, ಇದು ಮೈನಸ್ ಎ. ಅಗೇನ್ ಇಲ್ಲಿ ಕಾಸ್ ಎನ್ ಪೈ ಆಗುತ್ತೆ. ದಿಸ್ ಇಸ್ ವಿಲ್ ಬಿಕಮ್ -1 ಹೋಲ್ ಟು ದಿ ಪವರ್ ಎನ್. ಸ್ವಲ್ಪ ನೀವು ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು. ಇಂಟಗ್ರೇಷನ್ ಕಾನ್ಸೆಪ್ಟ್ ಸ್ವಲ್ಪ ಗೊತ್ತಾಯ್ತು ಅಂದ್ರೆ ನಿಮಗೆ 4 ಇಯರ್ ಸೀರೀಸ್ ಈಸಿ ಆಗುತ್ತೆ. ಈಗ ನಾವು ಫರ್ದರ್ ಸಿಂಪ್ಲಿಫೈ ಮಾಡೋಣ, ಏನೆಲ್ಲ ಬರುತ್ತೆ ಅಂತ ನೋಡೋಣ. ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಏನೆಲ್ಲ ಟರ್ಮ್ಸ್ ಇದೆ ಅಂತ. ಓಕೆನಾ? ನಾವು ಅಬ್ಸರ್ವ್ ಇಯರ್, ಎರಡರಲ್ಲೂ -1 ಟು ದಿ ಪವರ್ ಎನ್, -1 ಟು ದಿ ಪವರ್ ಎನ್ ಇದೆ. ಸೊ ಅದನ್ನ ಏನ್ ಮಾಡ್ತೀನಿ, ನಾನು ಕಾಮನ್ ತೆಗಿತೀನಿ. ಇಲ್ಲೂ ಮೈನಸ್ ಎ ಇದೆ, ಇಲ್ಲೂ ಮೈನಸ್ ಇದೆ, ಅದನ್ನು ಕೂಡ ಕಾಮನ್ ತೆಗೆದ್ಬಿಡ್ತೀನಿ. ಅವಾಗ ನನಗೆ ಏನ್ ಬರುತ್ತೆ, ಆಚೆ ಕಡೆ ಟರ್ಮ್ ಒಂದು ಮೈನಸ್ ಎ ಕಾಮನ್ ತಗೊಂಡೆ, ಇನ್ನೊಂದು -1 ಹೋಲ್ ಟು ದಿ ಪವರ್ ಎನ್ ಕಾಮನ್ ತಗೊಂಡೆ. ಡಿವೈಡೆಡ್ ಬೈ ಏನಿದೆ, ಇಲ್ಲೊಂದು ಪೈ ಇದೆ, ಪಕ್ಕದಲ್ಲಿ ಏನಿದೆ, ಒಂದು ಎ ಸ್ಕ್ವೇರ್, ಇನ್ನೊಂದು ಯಾವುದು ಎನ್ ಸ್ಕ್ವೇರ್. ಸೊ ಈ ಒಳಗಡೆ ಉಳಿದಿರುವಂತ ಟರ್ಮ್ ನೋಡಿದಾಗ ಇದ್ರಲ್ಲಿ ನನಗೆ ಏನ್ ಉಳಿದಿದೆ, ಇ ಟು ದಿ ಪವರ್ ಮೈನಸ್ ಎ ಪೈ ಉಳಿದಿದೆ. ಸೊ ಇದನ್ನ ಫುಲ್ ಆಚೆ ತಗೊಂಡ್ಬಿಟ್ಟಿದ್ದೀನಿ. ಇಲ್ಲೊಂದು ಮೈನಸ್ ಸೈನ್ ಇದೆ. ಸೊ ಆ ಮೈನಸ್ ಸೈನ್ ಕೂಡ ಆಚೆ ತಗೊಂಡ್ಬಿಟ್ಟಿದ್ದೀನಿ. ಇಲ್ಲೊಂದು ಮೈನಸ್ ಹಂಗೆ ಇರುತ್ತೆ. ಸೊ ಈ ಮೈನಸ್ ಎ ತಗೊಂಡಿರೋದ್ರಿಂದ ನಿಮ್ಗೆ ಉಳಿದಿರುವಂತದ್ದು ಇಲ್ಲಿ ಏನಾಯ್ತು, ಇ ಟು ದಿ ಪವರ್ ಎ ಪೈ ಉಳಿತು. ಸೊ ಎಗೇನ್ ಇಲ್ಲಿ ನನಗೆ ಏನಾಯ್ತು, ಎ ಪೈ ಎ ಫಸ್ಟ್ ಬರಬೇಕು. ಸೊ ಪ್ಲಸ್ ಬಂದ್ರೆ ನಮಗೆ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಇನ್ನೊಂದು ಮೈನಸ್ ಆಚೆ ತಗೋತೀನಿ. ಇವೆರಡರಲ್ಲಿ ಒಂದು ಮೈನಸ್ ಆಚೆ ತಗೊಂಡ್ರೆ ಇಟ್ ವಿಲ್ ಬಿಕಮ್ ಪ್ಲಸ್ ಎ ಇಂಟು -1 ಟು ದಿ ಪವರ್ ಎನ್ ಡಿವೈಡೆಡ್ ಬೈ ಪೈ ಇಂಟು ಎ ಸ್ಕ್ವಯರ್ ಪ್ಲಸ್ ಎನ್ ಸ್ಕ್ವಯರ್. ಇದನ್ನ ನೀವು ಆರ್ಡಿನರಿ ಬ್ರಾಕೆಟ್ ಹಾಕೋಣ, ಮತ್ತೆ ಕನ್ಫ್ಯೂಸ್ ಆಗಕ್ಕಾಗುತ್ತೆ. ಸೊ ಇನ್ನು ಒಳಗಡೆ ಉಳಿದಿರುವಂತ ಟರ್ಮ್ ಉಲ್ಟಾ ಆಗುತ್ತೆ. ಏನ್ ಉಲ್ಟಾ ಆಯ್ತು, ಎ ಪವರ್ ಪೈ ಎ ಅಥವಾ ಎ ಪೈ ಮೈನಸ್ ಎ ಟು ದಿ ಪವರ್ ಮೈನಸ್ ಪೈ ಅಂತ ಆಗುತ್ತೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ನೀವು ಎ ಪೈ ಬರೋದು ತೊಂದರೆ ಇಲ್ಲ, ಪೈ ಎ ಬರೋದು ತೊಂದರೆ ಇಲ್ಲ. ಈಗ ಅವಾಗಲೇ ನಾನು ಹೇಳ್ದಂಗೆ ನೋಡಿ, ಇಲ್ಲಿ ಎಕ್ಸ್ಪ್ರೆಷನ್ ತೋರಿಸಿ ಏನು, ಹೈಪರ್ಬೋಲಿಕ್ ಫಂಕ್ಷನ್. ಇದೇ ಫಾರ್ಮುಲಾ ಇಲ್ಲೂ ಕೂಡ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದಾಗ ಏನಾಗುತ್ತೆ ನೋಡಿ. ಸೊ ಎ ಇಂಟು -1 ಟು ದಿ ಪವರ್ ಎನ್ ಹೋಲ್ ಡಿವೈಡೆಡ್ ಬೈ ಪೈ ಇಂಟು ಎ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್. ಇಲ್ಲಿ ನೋಡಿದಾಗ ಇ ಟು ದಿ ಪವರ್ ಇದಕ್ಕೆ ಏನ್ ಬರೀಬಹುದು, ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ವಾಟ್ 2 ಇಂಟು, ಸೊ 2 ಇಂಟು ಸೈನ್ ಹೈಪರ್ಬೋಲಿಕ್ ಫಂಕ್ಷನ್ ಆಫ್ ದಿ ವ್ಯಾಲ್ಯೂ ಪೈ ಎ. ಸೊ ದಿಸ್ ಇಸ್ ವಾಟ್ ದ ಫಾರ್ಮುಲಾ ವಿ ಗಾಟ್ ದಿಸ್ ಒನ್. ಸೊ ಇದನ್ನ ಬೇಕಾದ್ರೆ ನೀವು ಹತ್ರ ಬರೀತೀರಾ ಅನ್ನೋದೇ ಆದ್ರೆ, ಎನ್ ಇಸ್ ಈಕ್ವಲ್ ಟು ಎ ಇಂಟು -1 ಟು ದಿ ಪವರ್ ಎನ್ 2 sin hyperbolic function pi a
ಓಲ್ ಡಿವೈಡೆಡ್ ಬೈ ಇಲ್ಲಿ ಬರೀತಾ ಇರೋದು ಮಲ್ಟಿಪ್ಲೈ ಮಾಡಿ ಪೈ ಇಂಟು ಎ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್. ಸೊ ದಿಸ್ ಇಸ್ ವಾಟ್ ವಿ ಗಾಟ್ ದ ಸೊಲ್ಯೂಷನ್. ದಿಸ್ ಇಸ್ ದ ಎನ್ ವ್ಯಾಲ್ಯೂ. ಸೊ ಸ್ಟಿಲ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಯಾಕಂದ್ರೆ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಎನ್. ಸೊ ಈಗ ನಾವೇನ್ ಮಾಡೋಣ, ಬಿ ಎನ್ ಕಂಡಿಡಿಯಕ್ಕೆ ಹೋಗೋಣ. ಸೊ ಬಿ ಎನ್ ಕಂಡಿಡಿಯಕ್ಕೆ ಫಾರ್ಮುಲಾ, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಬಿ ಎನ್? ವಿ ನೋ ದಟ್ ಬಿ ಎನ್ ಫಾರ್ಮುಲಾ. ಸೊ ಬಿ ಎನ್ ಇಸ್ ಈಕ್ವಲ್ ಟು again 1 divided by pi minus pi to plus pi f of x into sine of the function nx into the value dx. ಸೊ ಇಲ್ಲೂ ಕೂಡ ನಾನೀಗ ಕೊಟ್ಟಿರುವಂತಹ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1 by pi minus pi to plus pi f of x ಏನ್ ಕೊಟ್ಟಿದ್ದಾರೆ, e to the power minus ax ಇದೆ, ಪಕ್ಕದಲ್ಲಿ ಏನಿದೆ ಸೈನ್ ಆಫ್ ದಿ ವ್ಯಾಲ್ಯೂ nx ಇದೆ ಇಂಟು dx. ಸೊ ಇದಕ್ಕೂ ಕೂಡ ನಿಮಗೆ ಫಾರ್ಮುಲಾ ಗೊತ್ತೇ ಇದೆ. ಸೊ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ ಯಾವುದು, ಇಂಟಗ್ರೇಷನ್ ಆಫ್ ಇ ಟು ದಿ ಪವರ್ ಎ ಎಕ್ಸ್ ಇಂಟು ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಅಂತ, ಅಥವಾ ಬಿ ಎಕ್ಸ್ ಅಂತ ತಗೋಣ. ಫಾರ್ಮುಲಾ ಇರೋದು ಬಿ ಎಕ್ಸ್ ಅಲ್ಲೇ, ನಾನು ಡೈರೆಕ್ಟ್ ಆಗಿ ಬರೆಯಕ್ಕೆ ಹೋಗ್ತೀನಿ, ಸೈನ್ ಬಿ ಎಕ್ಸ್. ಓಕೆ, ಇದಕ್ಕೆ ಫಾರ್ಮುಲಾ ಬಂದು ನಿಮಗೆಲ್ಲ ಗೊತ್ತೇ ಇದೆ, ಇ ಟು ದಿ ಪವರ್ ಎ ಎಕ್ಸ್ ಸೇಮ್ ಬರೀತೀರಾ, ಡಿನಾಮಿನೇಟರ್ ಅಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಸೊ ಇನ್ನು ಒಳಗಡೆ ಬಂದಾಗ ಇದು ಸೇಮ್ ಏನು, ಎ ಸೈನ್ ಬಿ ಎಕ್ಸ್ ಬರುತ್ತೆ ಫಸ್ಟ್ ಇದರಲ್ಲಿ ಟರ್ಮು, ಇದ್ರಲ್ಲಿ ಮೈನಸ್ ಬರುತ್ತೆ ಬಿ ಇಂಟು ಕಾಸ್ ಬಿ ಎಕ್ಸ್ ಬರುತ್ತೆ. ಸೊ ನೋಡಿ, ಈ ತರ ನಾನು ಹೆಂಗ್ ಬರಿತಾ ಇದೀನೋ ಆ ತರ ನೀವು ಫಾರ್ಮುಲಾಗಳು ಬರೆದ್ರೆ ನಿಮ್ಗೂ ಅವಾಗ ಏನ್ ಅನ್ಸುತ್ತೆ, ಓ ಇದು ಪರವಾಗಿಲ್ಲ, ಈಸಿ ಟೆಕ್ನಿಕಲ್ ಅನ್ಸುತ್ತೆ. ನಿಮಗೆ ಫಾರ್ಮುಲಾ ಗೊತ್ತಿಲ್ದ್ರೆ ನೀವು ಆಟ ಆಡ್ತೀರಾ ಅಂದಾಗ ಇಟ್ ಇಸ್ ವೆರಿ ಡಿಫಿಕಲ್ಟ್. ಓಕೆ, ಸೊ ನಾವ್ ಐ ರೈಟ್ ದಿಸ್ ಎಕ್ಸ್ಪ್ರೆಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್. ಇದನ್ನ ಅಪ್ಲೈ ಮಾಡ್ತೀನಿ ಇನ್ ದ ಸೆನ್ಸ್. ಸೊ ಅವಾಗ ಏನ್ ಬರುತ್ತೆ ನೋಡಿ, ವಾಟ್ ಐ ವಿಲ್ ಗೆಟ್ 1 ಡಿವೈಡೆಡ್ ಬೈ ಪೈ ಬಂತು. ಸೊ ಈಗ ನಾನು ಇಂಟಗ್ರೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇ ಪವರ್ ಮೈನಸ್ ಎ ಎಕ್ಸ್ ಇರೋದ್ರಿಂದ ಇ ಪವರ್ ಮೈನಸ್ ಎ ಎಕ್ಸ್ divided by a square plus n square bracket open minus a into sine of the value nx minus b value again n cos of the value nx. ಸೊ ದಿಸ್ ಈಸ್ ವಾಟ್ ನಾನು ಸ್ವಲ್ಪ ರೆಡ್ಡಿಂಗ್ ಇದ್ರ ಮೇಲೆ ಬರಿತಾ ಇದ್ದೀನಿ, ಸ್ವಲ್ಪ ಕಸಿ ಬಿಸಿ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ರೈಟ್ ಕಂಟಿನ್ಯೂಷನ್. ಸೊ ಹಾಗಾಗಿ ನಾನು ಅಪ್ಲೈ ಮಾಡಿ ಇಲ್ಲಿಂದ ಇಲ್ಲಿಗೆ ಮೈನಸ್ ಪೈ ಟು ಪ್ಲಸ್ ಪೈ. ಸೊ ಈಗ ನಾನು ಲಿಮಿಟ್ ಅಪ್ಲೈ ಮಾಡ್ತೀನಿ. ಇಲ್ಲೂ ಕೂಡ ಅಷ್ಟೇ, ಎ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ನಿಮಗೆ ಕಾನ್ಸ್ಟೆಂಟ್ ಆಗಿರೋ ಆಚೆ ಬರ್ಕೊಂಡ್ಬಿಡ್ತೀನಿ. ಸೊ ಯಾವ್ದನ್ನ ಎ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ನ ಆಚೆ ಬರ್ಕೊಂಡ್ಬಿಡ್ತೀನಿ. ಲೆಟ್ ಮಿ ರೈಟ್ ದಟ್ 1 ಡಿವೈಡೆಡ್ ಬೈ ಪೈ ಇಂಟು ಎ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ನ ಆಚೆ ಬರ್ಕೊಂಡೆ. ಇನ್ನು ಉಳಿದಿರುವಂತದಕ್ಕೆ ಇದಕ್ಕೆ ನಾನು ಲಿಮಿಟ್ ಅಪ್ಲೈ ಮಾಡ್ತೀನಿ, ಸೇಮ್ ಅವಾಗ್ಲೇ ಮಾಡ್ದಂಗೆನೆ ಇದಕ್ಕೆ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. ಅಪ್ಪರ್ ಲಿಮಿಟ್ ಮಾಡಿದಾಗ ಇ ಟು ದಿ ಪವರ್ ಮೈನಸ್ ಎ ಪೈ ಇದೆ, ಇದ್ರ ಒಳಗಡೆ ಟರ್ಮ್ ನೋಡಿ, ಈ ಎ ಸೈನ್ ಇದೆಯಲ್ಲ ಇದೇನಾಗ್ಬಿಡುತ್ತೆ, ನಂಗೆ ಝೀರೋ ಆಗ್ಬಿಡುತ್ತೆ, ಇದೇನಾಗ್ಬಿಡುತ್ತೆ ಝೀರೋ ಆಗ್ಬಿಡುತ್ತೆ. ಹಾಗಾದ್ರೆ ಇದು ಉಳಿಯೋದೇನು ಸರ್ ನಿಮ್ಗೆ, ಮೈನಸ್ ಎನ್ ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಪೈ, ಕರೆಕ್ಟಾ? ಇದು ಅಪ್ಪರ್ ಲಿಮಿಟ್ ಹಾಕಿದಾಗ ಇಷ್ಟನ್ನು ಅಪ್ಪರ್ ಲಿಮಿಟ್ ಅಂತ ತಗೋತೀನಿ, ಮೈನಸ್ ಲೋಯರ್ ಲಿಮಿಟ್ ಹಾಕಿದಾಗ, ಲೋಯರ್ ಲಿಮಿಟ್ ಏನಿದೆ ಆಕ್ಚುಲಿ ಇ ಪವರ್ ಮೈನಸ್ ಪೈ ಇದೆ. ಸೊ ಅವಾಗ ಇದೇನಾಗುತ್ತೆ ನನಗೆ ಇ ಟು ದಿ ಪವರ್ ಮೈನಸ್ ಎ ಆಫ್ ದಿ ವ್ಯಾಲ್ಯೂ ಮೈನಸ್ ಪೈ ಬಂದೇ ಬರುತ್ತೆ. ಇನ್ನು ಒಳಗಡೆ ಟರ್ಮ್ ನೋಡಿದಾಗ ಈ ಟರ್ಮ್ ಝೀರೋ ಆಗುತ್ತೆ, ಇಲ್ಲೂ ಕೂಡ ನಿಮ್ಗೆ ಏನ್ ಬರ್ತೈತೆ, ಮೈನಸ್ ಎನ್ ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಬರುತ್ತೆ. ಓಕೆನಾ? ಈಗ ಎರಡರಲ್ಲಿ ಕಾಮನ್ ಆಗಿರೋದು ಏನು ಅಂತ ನೋಡೋಣ. ಸೊ ವಾಟ್ ಇಸ್ ದ ಕಾಮನ್ ಬಿಟ್ವೀನ್ ದೀಸ್ ಟೂ ಟರ್ಮ್ಸ್? ಅವಲೇ ಕೂಡ ನಾವು ನೋಡಿದ್ರಿ, ಇಲ್ಲೂ ಕಾಸ್ ಎನ್ ಪೈ, ಇಲ್ಲೂ ಕಾಸ್ ಎನ್ ಪೈ, ಇಲ್ಲೂ ಕೂಡ ಮೈನಸ್ ಏನಿದೆ, ಇಲ್ಲೂ ಕೂಡ ಮೈನಸ್ ಏನಿದೆ. ಸೊ ಇಷ್ಟು ನಾನು ಆಚೆ ತೆಗೆದ್ಬಿಡ್ತೀನಿ. ಇಷ್ಟು ನಾನು ಆಚೆ ತೆಗೆದ್ರೆ ಒಂದು ಮೈನಸ್ ಎನ್ ಆಚೆ ತಗೊಂಡೆ, ಇನ್ನೊಂದು ಕಾಸ್ ಎನ್ ಪೈ ತಗೊಂಡೆ. ಕಾಸ್ ಎನ್ ಪೈ ತಗೊಂಡ್ರೆ ಡೈರೆಕ್ಟ್ ಆಗಿ ನಾನು ಮೈನಸ್ 1 ಟು ದಿ ಪವರ್ ಎನ್ ತಗೊಂಡೆ. ಓಕೆನಾ? ಸೊ ಡಿವೈಡೆಡ್ ಬೈ, ಯಾಕೆಂದ್ರೆ ಈ ಕಾಸ್ ಎನ್ ಪೈ ನ ವ್ಯಾಲ್ಯೂ ಮೈನಸ್ 1 ಟು ದಿ ಪವರ್ ಎನ್, ಇನ್ನು ಉಳಿದಿರೋದು ಪೈ ಇಂಟು ಎ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಆಚೆ ಬರ್ಕೊಂಡಿದ್ದೀನಿ. ಇನ್ನು ಒಳಗಡೆ ಉಳಿದಿರೋ ಟರ್ಮ್ ಏನು, ಇ ಟು ದಿ ಪವರ್ ಮೈನಸ್ ಎ ಪೈ, ಇಲ್ಲಿ ಮೈನಸ್ ಇದೆ, ಸೊ ಐ ವಿಲ್ ರೈಟ್ ದಟ್ ಮೈನಸ್ ಓವರ್ ಇಯರ್. ಇ ಟು ದಿ ಪವರ್ ಏನಾಯ್ತು, ಪ್ಲಸ್ ಎ ಪೈ ಆಯ್ತು. ಸೊ ನಾನು ಅವಾಗಲೇ ಹೇಳ್ದಂಗೆ ಇಲ್ಲೂ ಕೂಡ ನಾವೇನ್ ಮಾಡೋಣ, ಉಲ್ಟಾ ಬರ್ಕೋಣ. ಉಲ್ಟಾ ಬರ್ಕೊಂಡ್ರೆ ಏನಾಗುತ್ತೆ, so this is plus n into minus 1 whole to the power n whole divided by pi into a square plus n square. ಇಲ್ಲಿ ನೋಡಿದಾಗ e to the power a pi, ಇದು ಮೈನಸ್ e to the power ಮೈನಸ್ a pi.
ಹಾಗಾದ್ರೆ ಇಲ್ಲೂ ಕೂಡ ನನಗೆ ಏನ್ ಬರ್ತಾ ಇದೆ, ಐ ಕ್ಯಾನ್ ರೈಟ್ ದಿಸ್ ಎಕ್ಸ್ಪ್ರೆಷನ್. ನೋಡಿ ನಾನು ಅವಲ್ಲೇ ತೋರಿಸಿದ್ದೀನಿ ನಿಮ್ಗೆ, ಇದೇ ಎಕ್ಸ್ಪ್ರೆಷನ್ ಯೂಸ್ ಮಾಡ್ತೀನಿ. ಸೈನ್ ಎಚ್ ಎಕ್ಸ್ ಇರುವಂತದ್ದು ಎಕ್ಸ್ ಮೈನಸ್ ಎಕ್ಸ್ ಬೈ ಟು ಇದೆ. ಸೊ ಇಲ್ಲಿ ಅದನ್ನೇ ಯೂಸ್ ಮಾಡಿದಾಗ ವಾಟ್ ಐ ವಿಲ್ ಗೆಟ್ ಅಂತಂದ್ರೆ, ಸೊ ಎನ್ ಇಂಟು ಮೈನಸ್ ಒನ್ ಓ ಟು ದಿ ಪವರ್ ಎನ್ ಓಲ್ ಡಿವೈಡೆಡ್ ಬೈ ಪೈ ಇಂಟು ಎ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್. ಇನ್ನು ಒಳಗಡೆ ನೋಡಿದಾಗ ನನಗೆ 2 ಇಂಟು ಸೈನ್ ಆಫ್ ದಿ ಫಂಕ್ಷನ್ ಹೈಪರ್ಬೋಲಿಕ್ ಫಂಕ್ಷನ್ ಪೈ ಎ. ಐ ವಿಲ್ ರೈಟ್ ಇಟ್ ಆಸ್ ಪೈ ಎ ಓನ್ಲಿ. ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಸೊ ಫೈನಲಿ ದ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸಿಗುವಂಥದ್ದು ಏನಪ್ಪಾ ಅಂದ್ರೆ, ಸೊ 2 ಇರುತ್ತೆ, ಎನ್ ಇರುತ್ತೆ, ಮತ್ತೆ ಮೈನಸ್ ಒನ್ ಓ ಟು ದಿ ಪವರ್ ಎನ್ ಇರುತ್ತೆ. ಸೈನ್ ಆಫ್ ದಿ ಫಂಕ್ಷನ್ ಹೈಪರ್ಬೋಲಿಕ್ ಫಂಕ್ಷನ್ ಕರಿತೀವಿ, ಎಚ್ ಅಂದ್ರೆ ಹೈಪರ್ಬೋಲಿಕ್ ಅಂತ. ಹೈಪರ್ಬೋಲಿಕ್ ಅಲ್ಲಿ ಪೈ ಎ ಇರುತ್ತೆ. ಇನ್ನು ಡಿನಾಮಿನೇಟರ್ ನೋಡಿದಾಗ ಯು ವಿಲ್ ಗೆಟ್ ಅಗೇನ್ ವಾಟ್ ಇಸ್ ದ ವ್ಯಾಲ್ಯೂ, ಪೈ ಇಂಟು ಎ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ವಿಚ್ ಒನ್, ಬಿ ಎನ್. ಸೊ ನೆನ್ಪಿಟ್ಕೊಳ್ಳಿ, ನಾವ್ ಈಗೇನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರಿ, ಎ ಎನ್ ಆಯ್ತು, ಬಿ ಎನ್ ಆಯ್ತು. ಸೊ ಎ ನಾಟ್ ಆಲ್ರೆಡಿ ಆಗಿದೆ. ಈಗ ನಾವು ಮಾಡ್ಬೇಕಾಗಿರೋ ಕೆಲಸ ಏನು, ಕೊಟ್ಟಿರುವಂತಹ ಫೋರಿಯರ್ ಸೀರೀಸ್ ಅಂದ್ರೆ ಈಕ್ವೇಶನ್ ನಂಬರ್ 1 ಏನಿದೆ ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಈಕ್ವೇಶನ್ ನಂಬರ್ 1 ಯಾವುದು, ಇದು. ಈ ಫಂಕ್ಷನ್ ಏನ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನನ್ನ, ಎ ನಾಟ್ ಬೈ ಟು ವ್ಯಾಲ್ಯೂ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದೇ ರೀತಿಯಾಗಿ ಎ ಎನ್ ವ್ಯಾಲ್ಯೂ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದೇ ರೀತಿಯಾಗಿ ಬಿ ಎನ್ ವ್ಯಾಲ್ಯೂ ಇದೆ, ಸೊ ಬಿ ಎನ್ ವ್ಯಾಲ್ಯೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆನಾ. ಸೊ ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲಿ ಐ ಕ್ಯಾನ್ ರೈಟ್ ದ ಸೊಲ್ಯೂಷನ್. ಸೊ ವಾಟ್ ಇಸ್ ದಟ್ ಸೊಲ್ಯೂಷನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ನಾಟ್ ಬೈ ಟು. ಎ ನಾಟ್ ಬೈ ಟು ಏನ್ ಆನ್ಸರ್ ಬಂತು ನೋಡೋಣ. ಎ ನಾಟ್ ಬೈ ಟು ಇಸ್ ವಾಟ್, ಸೈನ್ ಪೈ, ಸೈನ್ ಹೈಪರ್ಬೋಲಿಕ್ ಪೈ ಎ ಡಿವೈಡೆಡ್ ಬೈ ದ ವ್ಯಾಲ್ಯೂ ಎ ಪೈ ಅಥವಾ ಪೈ ಎ. ಕರೆಕ್ಟಾ. ಸೊ ಸೈನ್ ಆಫ್ ದಿ ವ್ಯಾಲ್ಯೂ hyperbolic function pi a divided by pi a, this is what we got the value, plus sigma, that is we need to write the value of a. a ನ ವ್ಯಾಲ್ಯೂ ಏನ್ ಬಂದಿತ್ತು ನೋಡೋಣ. ಸೊ ಇದು a ನ ವ್ಯಾಲ್ಯೂ, a ಇಂಟು ಮೈನಸ್ ಒನ್ ಟು ದಿ ಪವರ್ ಎನ್ 2 ಸೈನ್ ಹೈಪರ್ಬೋಲಿಕ್ ಪೈ ಎ ಡಿವೈಡೆಡ್ ಬೈ ಪೈ ಇಂಟು ಎ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಬಂದಿದೆ. ಸೊ ದಟ್ ಐ ನೀಡ್ ಟು ರೈಟ್ ಹಿಯರ್. ಸೊ ದಟ್ ಇಸ್ ವಾಟ್ ಐ ಗಾಟ್, a ಇಂಟು ಮೈನಸ್ ಒನ್ ಟು ದಿ ಪವರ್ ಎನ್ 2 into sine of the hyperbolic function pi a whole divided by pi into a square plus n square. ಇಷ್ಟೇ ಬರೆದ್ರೆ ಆಗಲ್ಲ, ಇದ್ರಲ್ಲಿ ಪಕ್ಕದಲ್ಲಿ ಏನಿರುತ್ತೆ ಕಾಸ್ ಎನ್ ಎಕ್ಸ್ ಕೂಡ ಇರುತ್ತೆ. ಇನ್ನು ಲಾಸ್ಟ್ ಟರ್ಮು ಸಿಗ್ಮಾ ಬಿ ಎನ್ ವ್ಯಾಲ್ಯೂ. ಸೊ ಬಿ ಎನ್ ವ್ಯಾಲ್ಯೂ ಇಲ್ಲೇ ಇದೆ, ಸೊ ಬರೆಯಕ್ಕೆ ಸುಲಭ ಆಗುತ್ತೆ. 2n ಇಂಟು ಮೈನಸ್ ಒನ್ ಓ ಟು ದಿ ಪವರ್ ಎನ್ ಸೈನ್ ಆಫ್ ದಿ ಫಂಕ್ಷನ್ ಹೈಪರ್ಬೋಲಿಕ್ ಪೈ ಎ divided by the value pi into a square plus n square ಇಂಟು ಇಲ್ಲಿ ಬರುವಂತದ್ದು ನನಗೆ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಬರುತ್ತೆ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ರೈಟ್ ದ ಬಾಕ್ಸ್ ಫಾರ್ ದಿಸ್ ಒನ್. ಆದ್ರೂ ನಾನು ಹೈಲೈಟ್ ಮಾಡಲೇಬೇಕು, ಮಾಡ್ತೀನಿ. ನೀವು ಆದಷ್ಟು ಒಂದೇ ಲೈನ್ ಬರೆಯಕ್ಕೆ ಟ್ರೈ ಮಾಡಿ. ಓಕೆನಾ. ದಿಸ್ ಇಸ್ ಎಲ್ಲ ಒಂದೇ. ಸೊ ದಿಸ್ ಈಸ್ ವಾಟ್ ಅವರ್ ರಿಕ್ವೈರ್ಡ್ ಆನ್ಸರ್ ಫಾರ್ ದಿ ಗಿವನ್ ಪ್ರಾಬ್ಲಮ್. ಸೊ ಭಯ ಬೀಳ್ಬೇಡಿ, ನೀವು ಎಷ್ಟಾಗುತ್ತೋ ಅಷ್ಟು ಬರೀರಿ, ಇಲ್ಲ ಏನ್ ಫಾರ್ಮುಲಾ ಬರೀರಿ, ಏನ್ ಫಾರ್ಮುಲಾ ಬರೀರಿ, ಅಥವಾ ಎಫ್ ಆಫ್ ಎಕ್ಸ್ ಗೆ ಫಾರ್ಮುಲಾ ಬರೀರಿ. ನಿಮ್ಗೆ ಫಾರ್ಮುಲಾ ಬರೆಯೋದ್ರಿಂದ ನಿಮ್ಗೆ ಇರುವಂತಹ ಅಲ್ಲಿ 10 ಮಾರ್ಕ್ಸ್ ಅಲ್ಲಿ ನಿಮ್ಗೆ 5 ಮಾರ್ಕ್ಸ್ ಅನ್ನ ಕೊಟ್ರೆ ನಿಮ್ಗೆ ಎಷ್ಟೋ ಬೆನಿಫಿಟ್ ಆಗುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಡಿಪ್ಲೊಮಾ ಮಾಡೋ ವಿದ್ಯಾರ್ಥಿಗಳಿಗೆ ಪರ್ಟಿಕ್ಯುಲರ್ ನಾನು ಹೇಳೋಂಥದ್ದು, ಯಾರಿಗೆಲ್ಲ M3 ಕಷ್ಟ ಆಗುತ್ತೋ ಅವ್ರು ನಾನು ಹೇಳ್ತಾ ಇರೋಂಥದ್ದು, ಇದರಲ್ಲಿ ಏನ್ ಬರೆಯಕ್ಕಾಗುತ್ತೆ ನನ್ ಕೈಲಿ ಅದನ್ನ ಬರೀಬೇಕು. ಅಟ್ಲೀಸ್ಟ್ ಅದನ್ನ ಟ್ರೈ ಮಾಡ್ಬೇಕು. ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಇದು ತುಂಬಾ ಅಂತ ಇದಿಲ್ಲ ಅಂದ್ರೂ ನೀವು ಒಂದೆರಡು ಸೈಡ್ ಟ್ರೈ ಮಾಡಿ, ಖಂಡಿತ ಬಂದೇ ಬರುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಮತ್ತೆ ಇದು ಚಾನಲ್ ಹೊಸದಾಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಯಾರೆಲ್ಲ ಕಾಂಟ್ಯಾಕ್ಟ್ಸ್ ಇದಾರೋ ಅವರಿಗೆ ಶೇರ್ ಮಾಡಿ. ಆದಷ್ಟು ಈ ಗ್ರೂಪ್ಗೆ ನೋಡಿ, ನಾನು ಯಾರಿಗೆ ಈ ವಿಡಿಯೋಸ್ ಬೇಕೋ ಅವರಿಗೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಹಾಕಿರ್ತೀನಿ. ಅದ್ರ ಮುಖಾಂತರ ನೀವೇನ್ ಮಾಡ್ಬೋದು, ನನ್ನ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಅಂದ್ರೆ ಎಲ್ಲ ಒಂದು ಲೈಕ್ ಮೈಂಡೆಡ್ ಅಥವಾ ಯಾರು ರಿಕ್ವೈರ್ಮೆಂಟ್ ಇರುತ್ತೋ ಅವ್ರು ಇರ್ತೀರ ಅನ್ನೋ ನಮ್ಗಲ್ಲಿ ಅರ್ಥ ಆಗುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.